ನನಗೆ ನೀವು ತಿಳಿಸಬೇಕಿಲ್ಲ. ವೈಕುಂಠದ ದ್ವಾರಪಾಲಕರಿಂದ ಜಯ ಸಪ್ತ ಋಷಿಗಳ ಶಾಪದಿಂದ ಭೂಲೋಕದೊಳಗೆ ಕೃತಯುಗದಲ್ಲಿ ಹಿರಣ್ಯಕಶಿಪಾಗಿ ಜನಿಸಿದ ಅವರು ಬಹಳ ದುಷ್ಟರಾಗಿ ನರಸಿಂಹನ ಅವತಾರವನ್ನು ತಾಳಿ ಅವರನ್ನು ರಕ್ಷಿಸಬೇಕಾಯಿತು. ಇನ್ನು ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ಜನಿಸಿದ ಅವರು ಬಹಳ ದುಷ್ಟರಾಗಿ ಮೆರೆಯುತ್ತಿದ್ದರು. ಆಗ ನಾನು ಶ್ರೀರಾಮನ ಅವತಾರವನ್ನು ತಾಳಿ ಅವರನ್ನು ಸಂಹರಿಸಬೇಕಾಯಿತು. ಆದರೆ ಈಗ ಈ ದ್ವಾಪರಾಯುಗದಲ್ಲಿ ಶಿಶುಪಾಲದಂತವರಾಗಿ ಜನಿಸಿ ಆ ಜರಾಸಂಧನ ಸಹಾಯದಿಂದ ಬಹಳ ಕೊಬ್ಬಿನಿಂದ ಮೆರೆಯುತ್ತಿರುವರು ಪ್ರೇಯಸಿ. ಹಾಗಾದ್ರೆ ಆ ಶಿಶುಪಾಲ ದಂಡರಚನೆಗೆ ನೀವೇನು ವಿಚಾರ ಚೆನ್ನಾಗಿ ಆದರೂ ಅವರು ನನ್ನನ್ನು ರಕ್ಷಿಸದೆ ಸಮರದಲ್ಲಿ ನನ್ನ ಹತ್ತಿರಾಗಿ ಮಾಡುತ್ತಿರುವರು ಪ್ರೇಯಸಿ. ನೀವೇ ಈ ರೀತಿಯಾಗಿ ಮೌನದಿಂದಿರುವಿರಿ? ಶಿಶುಪಾಲನ ತಾಯಿ ತನ್ನ ಮಗನ ತಸಾಪರಾಧವನ್ನು ಮನ್ನಿಸಿ ಕಾಯಬೇಕು ನನ್ನಿಂದ ವಾಗ್ದಾನವನ್ನು ಪಡೆದಿರುವಳು. ಅದಕ್ಕಾಗಿ ಅವನ ಎಲ್ಲ ತಪ್ಪುಗಳನ್ನು ಮುಂದಿಸುತ್ತಾ ಇರುವಳು. ಇನ್ನು ಕೆಲವೇ ನಿಮಿಷದಲ್ಲಿ ಅವನ ಸತಾಪರಾಧಗಳು ಏನೆಂದು ದೇವ? ನನ್ನ ಭಕ್ತರು ನನ್ನ ಭರವಸೆಗಾಗಿ ನಾನು ಅದಕ್ಕಾಗಿ ನೋಡಬೇಕಾಗಿರುವುದಲ್ಲದೆ ನಿನಗೆ ಇನ್ನೊಂದು ವಿಚಾರ ಗೊತ್ತೇ? ಹಿಂದೆ ವೈಕುಂಠದಲ್ಲಿ ಲಕ್ಷ್ಮೀ ನಾರಾಯಣರಾಗಿ ಒಂದುಗೂಡುವುದಕ್ಕೆ ಕಾರಣ ಜ್ಞಾಪಕವಿದೆಯೇ? ಅದು ನನಗೆ ತಿಳಿದಿರುವುದು. ಹಾಗಾದ್ರೆ ಆ ವಿಚಾರವನ್ನು ನೀವು ತಿಳಿಸಿದರೆ
Thank you.